ಇಂಟಿಮ್ ರಿಲೀಫ್ ಕೊಟ್ಟರೆ ಹೊರತು ಅಕ್ಸೆಪ್ಟ್ ಮಾಡೋಕ್ಕೆ ಹೋಗಲಿಲ್ಲ ಅವರು. ಹೌದಲ್ಲ, ನಾವೀಗ ಕೂಡ ಪರ್ಮನೆಂಟ್ ಆಗಿದ ತಕ್ಷಣ ಕೊಡ್ತೀವಿ. OPSನ ಎಲ್ಲ ರಾಜ್ಯಗಳಲ್ಲಿ ಜಾರಿಗೆ ತಂದಿದ್ದೀವಿ. ಹೌದಲ್ಲ, ಎಲ್ಲೂ ಜಾರಿಗೆ ತಂದಿಲ್ಲ ಅನ್ನೋದು ನಮ್ಮೆಲ್ಲ ಆಪತ್ನೆ ಇಲ್ವಲ್ಲ. ಖಂಡಿತ ಅದನ್ನು ತರ್ತಾರೆ. ಅದ್ರ ಜೊತೆಗೆ ಒಂದಷ್ಟು KCSR ಬದಲಾವಣೆ ತರುವಂಥದ್ದು ಮಾಡ್ತೇವೆ. ಅಲ್ಲ, ಯಾವಾಗ ಜಾರಿ ಆಗಬಹುದು ಸರ್? ಯಾವುದು OPS ಇದೆಲ್ಲ OPS ಸಮಿತಿ ರಚನೆ ಆಗಿದೆ, ಅಂತಿಮ ವರದಿನ ಅಕ್ಸೆಪ್ಟ್ ಮಾಡಬೇಕು, ಅದಾದಮೇಲೆ ಆಗುತ್ತೆ. ಈಗ ಬೇರೆ ರಾಜ್ಯಗಳಲ್ಲಿ ಮಾಡಿಲ್ಲ ಅಂದರೆ ಪ್ರಶ್ನೆ ಇತ್ತು, ಎಲ್ಲ ರಾಜ್ಯಗಳಲ್ಲಿ ಮಾಡಿಲ್ಲ. ಒಂದು ನಿರ್ದಿಷ್ಟ ಅವಧಿ ಏನಾದರೂ ಹೌದು, ವರದಿ ಬಂದಮೇಲೆ ಅಲ್ವಾ, ಮತ್ತೆ BJPಯವರು ಇನ್ನು 6 ತಿಂಗಳಲ್ಲಿ ಸರ್ಕಾರ ಬಿದ್ದೋಗ್ಬಿಡುತ್ತೆ, ನಾವೇ ಬರೋಕ್ಕಾಗಿಲ್ಲಲ್ಲ. ಇನ್ನೇನೋ ನಮ್ಮನ್ನು ಪ್ರಶ್ನೆ ಮಾಡೋದು. 400 ಹತ್ರ ಅಂದವ್ರು 300 ಹತ್ರಕ್ಕೂ ಹೋಗೋಕ್ಕಾಗಿತ್ತು. ಅವ್ರಿಗೇನಾಯ್ತು ನೋಡಿ, ಅವರು ಕೆಲಸ ಮಾಡಿದ್ದೀನಿ ಅಂತ ಚುನಾವಣೆಗೆ ಹೋಗೋಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ. ಇನ್ನು 100 ವರ್ಷ ಆದರೂ ಆಗಲ್ಲ. ಯಾಕಂದರೆ ಅವ್ರಿಗೂ ಬೇರೆ ಪಕ್ಷಗಳಿಗಿರೋ ವ್ಯತ್ಯಾಸನೇ ಇಷ್ಟೇ. ಬೇರೆ ಪಕ್ಷಗಳು ಅಭಿವೃದ್ಧಿ ಮಾಡಿ ಮತದಾರಕ್ಕೆ ಹೋಗ್ತಾರೆ, ಇವರು ಬೇರೆ ಬೇರೆ ವಿಚಾರಗಳು ಇಟ್ಕೊಂಡಿರ್ತಾರೆ. ಈಗ ಆಲ್ರೆಡಿ ರಾಷ್ಟ್ರದಲ್ಲಿ ಯಾವುದು ಬೇಡ, ಅಯೋಧ್ಯೆಯಲ್ಲಿ ಯಾಕೆ ಗೆಲ್ಲಕ್ಕಾಗಿಲ್ಲ? ಇದಕ್ಕೆ ಅವ್ರಿಗೆ ಆನ್ಸರ್ ಇದೆಯೇ? ಅಯೋಧ್ಯೆಯಲ್ಲಿ ಯಾಕೆ ಗೆಲ್ಲಕ್ಕಾಗಿಲ್ಲ? ರಾಮರನ್ನು ಸೀತೆಯನ್ನು ಬೇರೆ ಮಾಡಿದಂಗೆ ಇಡೀ ರಾಷ್ಟ್ರದಲ್ಲಿ ಸಮಾಜನ ಬೇರೆ ಮಾಡೋದು ಬಿಟ್ಟರೆ ಅವ್ರಿಗೇನೂ ಗೊತ್ತಿಲ್ಲ. ಅಷ್ಟು ಹೇಳಬಲ್ಲ. ನನಗೇನು ಸವಾಲು ಅನ್ಸುತ್ತೆ. 71 ಅದೇ ಕ್ಷೇತ್ರದಲ್ಲಿ ಇದ್ದೀವಲ್ಲ, ನಮಗೇನು ಸವಾಲು ಅನಿಸ್ಲಿಕ್ಕಿಲ್ಲ. ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ.